ವೀಕ್ಷಕರೇ, ನಾವು ಇವತ್ತು ಈರುಳ್ಳಿ ಚಟ್ನಿ ಮಾಡ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಈರುಳ್ಳಿ ಚಟ್ನಿ ಹೇಗೆ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿದ್ದಾವೆ. 4 ಈರುಳ್ಳಿ ತಗೊಂಡು ಈ ಥರ ಸಣ್ಣಗೆ ಉದ್ದಕ್ಕೆ ಹೆಚ್ಚಿಟ್ಕೊಬೇಕು. ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಒಂದು 2 ಸ್ಪೂನ್ ಅಷ್ಟು, ಇದು 2 ಸ್ಪೂನ್ ಅಷ್ಟು, ಮತ್ತು ಇದು ಒಂದು 10 ರಿಂದ 15 ಬೆಳ್ಳುಳ್ಳಿ, ಮತ್ತು ಒಣಮೆಣಸಿನ್ಕಾಯಿ 1-2 ಹಸಿಮೆಣಸಿನ್ಕಾಯಿ 2, ಸ್ವಲ್ಪ ಹುಣಸೆಹಣ್ಣು, ಮತ್ತು ಸ್ವಲ್ಪ 1 ಸ್ಪೂನಷ್ಟು ಧನಿಯಾ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಯಾವ ಥರ ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟು ನಾವು ಈ ಕಡಲೆಬೇಳೆನ ಮತ್ತು ಎಲ್ಲ ಬೇಳೆಗಳು ಹಾಕಿ ಸ್ವಲ್ಪ ಹುರ್ಕೊಂಡು ತೆಗೆದ್ಬಿಡೋಣ. ಹಲೋ ಹಾಯ್ ವೀಕ್ಷಕರೇ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರೀದಿರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕೆಂಪುಗೆ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಧನಿಯಾ ಇಷ್ಟನ್ನು ಹುರಿದಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕಿದು, ಅಷ್ಟು ತನಕ ಚೆನ್ನಾಗಿ ಹುರ್ಕೊಬೇಕು ಇದನ್ನು.
ನೋಡಿ ವೀಕ್ಷಕರೇ, ಈ ಥರ ನಾವು ಗೋಲ್ಡನ್ ಬ್ರೌನ್ ಮಾಡ್ಕೊಬೇಕು. ನಾನು ಲಾಸ್ಟಲ್ಲಿ ಇದು ಬಿಸಿಯಾಗಿರೋವಾಗಲೇ ಸ್ವಲ್ಪ ಬೆಳ್ಳುಳ್ಳಿನೂ ಸೇರಿಸ್ಕೊಂಡಿದ್ದೀನಿ, ಮತ್ತು ನಾವು ಹುಣಸೆಹಣ್ಣು ಸ್ವಲ್ಪ ಇಟ್ಕೊಂಡಿದ್ದೀರಲ್ಲ, ಹುಣಸೆಹಣ್ಣು ಸೇರಿಸ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಗೆ ಅದ್ರ ಜೊತೆಗೆ ನಾವು ಕುಡ್ಕೊಂಡ್ರೆ ಮೆತ್ತಗಾಗುತ್ತೆ, ರುಬ್ಬಕ್ಕೂ ಚೆನ್ನಾಗಿರುತ್ತೆ, ನಮಗೆ ಅವ್ರ ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ಥರ ಮಾಡಿಕೊಂಡು ಇದನ್ನು ತಣ್ಣಗೆ ಮಾಡಿಕೊಂಡು ನಾವು ನೋಡಿ ಮೆಣಸಿನ್ಕಾಯಿ, ತೊಗರಿ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಧನಿಯಾ, ಮೆಣಸಿನ್ಕಾಯಿ ಇದೆಲ್ಲ ಒಟ್ಟಿಗೆ ಸೇರಿ ಫಸ್ಟ್ ಇದನ್ನು ರುಬ್ಕೊಂಡ್ಬಿಡ್ಬೇಕು. ಆಮೇಲೆ ನಾವು ಈರುಳ್ಳಿನ ಅದಕ್ಕೆ ಸೇರಿಸಿ ಲಾಸ್ಟಲ್ಲಿ ರುಬ್ಕೊಬೇಕು. ಫಸ್ಟ್ ಇದನ್ನು ನಾವು ಪುಡಿ ಮಾಡ್ಕೊಳ್ಳೋಣ, ಆಮೇಲೆ ಈರುಳ್ಳಿ ಸೇರಿಸಿ ರುಬ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈಗ ಫಸ್ಟು ಇದನ್ನು ರುಬ್ಕೊಳ್ಳೋಣ ನಾವು. ನೋಡಿ ಈ ಥರ ಬೇಳೆಗಳೆಲ್ಲ ಫಸ್ಟು ರುಬ್ಕೊಂಡ್ಬಿಡಿ. ಆಮೇಲೆ ಈರುಳ್ಳಿನ ತಣ್ಣಗೆ ಮಾಡಿ ಅದರಲ್ಲಿ ಹಾಕಿ ನಾವು ರುಬ್ಬೋಣ. ಈಗ ಅದಕ್ಕೆ ನೀರು ಸೇರಿಸೋದು ಬೇಡ, ಈರುಳ್ಳಿಯಲ್ಲಿ ನೀರು ಇರುತ್ತಲ್ವಾ ಅದೇ ಸರಿ ಹೋಗುತ್ತೆ. ನೋಡಿ ಈ ಥರ ನುಣ್ಣಗೆ ರುಬ್ಕೊಬೇಕು. ರುಬ್ಕೊಂಡು ಈ ಥರ ಒಗ್ಗರಣೆಗೆ ಹಾಕ್ಕೊಂಡು ಸಾಸಿವೆ, ಕರಿಬೇವು ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಒಗ್ಗರಣೆಗೆ ಹಾಕ್ಬಿಟ್ಟು ಅದರಲ್ಲಿ ನಾವು ಈಗ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇಡ್ಲಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಇದು, ಈ ಥರ ಮಾಡಿಕೊಂಡ್ರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ ಸೇರಿಸೋಣ ನಾವು ಗಾರ್ನಿಷ್ಗೆ. ಈಗ ನಾವು ಈರುಳ್ಳಿ ಚಟ್ನಿ ರೆಡಿಯಾಗಿದೆ.